ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಕರೆಂಟ್ ಎನರ್ಜಿ ಏನಿದೆ, ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಏನಿದೆ, ಈ ಪ್ರೀತಿಯಲ್ಲಿ ಮುಂದೆ ಏನಾಗುತ್ತೆ ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ಈ ಒಂದು ರೀಡಿಂಗ್ ನ ವಾಚ್ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡಿ, ಓಕೆನಾ? ಸೊ ಇದರಲ್ಲಿ ಬರುವಂತಹ ಎನರ್ಜೀಸ್ ಪ್ರತಿಯೊಬ್ಬರಿಗೂ ಕೂಡ ಎಲ್ಲದೂ ರೆಸೊನೇಟ್ ಆಗ್ಬೇಕು ನಿಮಗೆ ಅನ್ನೋದಿರಲ್ಲ ಅಲ್ವಾ? ಸೊ ನಿಮ್ಮ ಒಂದು ಎನರ್ಜಿಗೆ ಯಾವ್ದು ರೆಸೊನೇಟ್ ಆಗ್ತಿದೆ ಆ ಒಂದು ಎನರ್ಜಿನ ಮಾತ್ರ ನೀವು ರಿಸೀವ್ ಮಾಡ್ಕೊಳ್ಳಿ. ನಿಮ್ದು ಅಲ್ದಿರೋಂಥ ಎನರ್ಜಿಗಳು ಬರ್ತಾ ಇದೆ ನಿಮಗೆ ಅಂತ ಹೇಳಿದ್ರೆ ಅದನ್ನ ಜಸ್ಟ್ ಲೆಟ್ ಗೋ ಮಾಡ್ತಾ ಬರ್ಬೇಕು, ಓಕೆನಾ? ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ತಗೊಳ್ಬೇಕಂತ ಇದ್ದೀರಾ ವಾಟ್ಸಪ್ ಮಾಡಿ ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಬಹುದು, ಓಕೆ? ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ರು ಕೂಡ ಐ ಚೂಸ್ ಕ್ಲಾರಿಟಿ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ನ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಓಕೆ? ಸೊ ಇವತ್ತಿನ ದಿನ ಹಬ್ಬನ ಹೇಗೆಲ್ಲ ಆಚರಣೆ ಮಾಡಿದ್ರಿ? ಹ್ಯಾಪಿಯಾಗಿದ್ರಿ ಅಲ್ವಾ? ಪ್ರತಿಯೊಬ್ರು ಕೂಡ ಖುಷಿಯಾಗಿ ಹ್ಯಾಪಿಯಾಗಿ ಮಕರ ಸಂಕ್ರಾಂತಿಯನ್ನ ಸೆಲೆಬ್ರೇಟ್ ಮಾಡಿದೀರಾ ಅಲ್ವಾ? ಸೊ ಯಾ, ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಒಂದು ನಿಮಿಷ. ಓ ಮೈ ಗಾಡ್. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ಬರಿಗೂ ಕೂಡ ಇನ್ನೊಮ್ಮೆ ಹ್ಯಾಪಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಓಕೆ? ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಕಣ್ಣು ಮುಚ್ಚಿ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೆನ್ಪು ಮಾಡ್ಕೊಳ್ಳಿ. ಹಾಗೆಯೇ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ 3 ಬಾರಿಯಾಗಿ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಓಕೆ? ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ನಿಮ್ಮಲ್ಲಿ ಏನೆಲ್ಲ ಗೊಂದಲಗಳಿದೆ ಮೊದಲನೇದಾಗಿ ಚೆಕ್ ಮಾಡೋಣ ಅದನ್ನು. ಯಾಕಂದರೆ ಇಲ್ಲಿ ಫಸ್ಟ್ ಎನರ್ಜಿನೇ ಬರ್ತಿರೋದು ಕನ್ಫ್ಯೂಷನ್ ಅನ್ನುವಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಬರ್ತಿರೋಂಥ ಎನರ್ಜಿ ಆಗಿದೆ, ಓಕೆ? ಯೂನಿವರ್ಸ್ ನಿಮಗೆ ಒಂದು ಕ್ಲಾರಿಟಿ ಕೊಡೋದಕ್ಕೆ ಅಂತಲೇ ಈ ಕ್ಷಣ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದೆ ಇಲ್ಲಿ, ಓಕೆ? ನಿಮ್ಮ ಮನಸ್ಸೊಳಗಡೆ ನಡೀತಿರೋಂತಹ ಗೊಂದಲ ಆಗಿರ್ಬೋದು, ಈ ಪ್ರೀತಿ ಸರಿನಾ, ನಾನು ಮಾಡ್ತಿರೋದು ಸರಿನಾ, ಅಥವಾ ನಾನು ಕಾಯ್ಬೇಕಾ ಬಿಡಬೇಕಾ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಈ ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ಎಲ್ಲ ವಿಷಯಗಳಿಗೆ ನಿಮ್ಗಿಲ್ಲಿ ಆನ್ಸರ್ ಸಿಗತ್ತೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಓಕೆ? ಓಕೆ, ನೆಕ್ಸ್ಟ್ ಎನರ್ಜಿ ಏನಿದೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಇಲ್ಲಿ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಹೃದಯದಲ್ಲಿ ಒಂದು ಪ್ಯೂರ್ ಆಗಿರುವಂಥ ಶುದ್ಧವಾಗಿರುವಂಥ ಪ್ರೀತಿ ಇದೆ. ಆದರೆ ಅದು ಆ ಪ್ರೀತಿ ಎಲ್ಲೋ ಒಂದು ಕಡೆ ದಣಿದಿರುವಂತಹದ್ದು, ಆ ಪ್ರೀತಿಯಂತೆ ಕಾಯುವಿಕೆಯಲ್ಲಿ ದಣಿದಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಓಕೆ? ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋದು ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಎನರ್ಜಿನ ಬರ್ತಿರೋಂಥ ಮೆಸೇಜ್ಗಳು ಬಂದು ಅವರಲ್ಲಿ ಫೀಲಿಂಗ್ ಇದೆ ನಿಮ್ಮ ಮೇಲೆ ಅವರಿಗೆ, ಆದರೆ ಸರಿಯಾಗಿರುವಂಥ ನಿರ್ಧಾರವನ್ನು ಅವರು ಮನಸ್ಸಿಂದ ಮಾಡ್ತಾ ಇಲ್ಲ, ಸರಿಯಾಗಿರೋ ನಿರ್ಧಾರನ ಅವರು ಮನಸ್ಸಿಂದ ಮಾಡ್ತಾ ಇಲ್ಲ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಓಕೆ? ಸೊ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ನಿಮ್ಮ ಮನಸ್ಸಿಂದ ತುಂಬಾ ಶುದ್ಧವಾಗಿರೋ ಪ್ರೀತಿ ಇದ್ರೂ ಕೂಡ ಆ ಪ್ರೀತಿಯಲ್ಲಿ ಕಾಯುವಿಕೆ ಹೆಚ್ಚಾಗಿದೆ ನಿಮ್ಮ ಎನರ್ಜಿಯಲ್ಲಿ, ಓಕೆ? ಯಾಕೆ ಕಾಯುವಿಕೆ ಜಾಸ್ತಿ ಆಗಿದೆ ಅಂದ್ರೆ ನಿಮ್ಮ ಪರ್ಸನ್ ಇಲ್ಲಿ ಸರಿಯಾಗಿ ನಿರ್ಧಾರ ಮಾಡದಿರೋ ಕಾರಣ ನೀವು ಅವರಿಗೋಸ್ಕರ ಕಾಯ್ತಾ ಇದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ, ತುಂಬಾ ವರ್ಷಗಳಿಂದ, ತುಂಬಾ ತಿಂಗಳಿಂದ ವೆಯ್ಟ್ ಮಾಡ್ತಾ ಇರುವಂತ ಎನರ್ಜಿ ಇಲ್ಲಿ ಬರ್ತಾ ಇದೆ, ಓಕೆ? ಇಲ್ಲಿ
ಓಕೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ನಿಮ್ಮ ಲೈಫಲ್ಲಿ ಒಂದು ಸ್ಪಷ್ಟತೆ ಅನ್ನೋದು ಬರ್ತಾ ಇದೆ. ಬರುವಂಥದ್ದು ತಡವಾಗಿಲ್ಲ, ಆದರೆ ಇಲ್ಲಿ ನೀವು ಕೆಲವೊಂದಷ್ಟು ಸತ್ಯವನ್ನು ಒಪ್ಕೊಳ್ಳೋಕೆ ನೀವು ತಯಾರಾಗಿಲ್ಲ ಅನ್ನೋದು ಇಲ್ಲಿ ಎನರ್ಜಿ ಬರ್ತಿದೆ. ಅಂದ್ರೆ ನಿಮ್ಮ ಸತ್ಯ ಏನಿದೆ, ಕೆಲವೊಂದಷ್ಟು ಸತ್ಯಗಳನ್ನ ತಿಳ್ಕೊಳ್ಳೋದಿಕ್ಕಿರ್ಬೋದು, ಅಥವಾ ಕೆಲವೊಂದಷ್ಟು ಸತ್ಯಗಳಲ್ಲೇ ನಿಮಗೆ ಗೊಂದಲ ಕಾಣಿಸ್ತಾ ಇದೆ. ನಿಮ್ಮ ಎನರ್ಜಿಯಲ್ಲೂ ಕೂಡ ಕನ್ಫ್ಯೂಷನ್ ಇದೆ. ಓಕೆ. ಓಕೆ. ಸೊ ಇಲ್ಲಿ ಆನ್ ಆ್ಯಂಡ್ ಆಫ್ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು. ಒಂದ್ಸಲ ನಿಮ್ಮನ್ನ ತುಂಬಾ ಪ್ರೀತಿಯಿಂದ ಮಾತಾಡಿಸಿದ್ರೆ ಇನ್ನೊಂದ್ಸಲ ಅವರು ಸಡನ್ ಆಗಿ ಬ್ಲಾಕ್ ಮಾಡ್ತಾರೆ. ಅಂಡ್ ಅವರ ಒಂದು ಅಗತ್ಯತೆ ಇದ್ದಾಗ ನಿಮ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ ಇಬ್ರು ಕೂಡ ಒಂದೇ ಕಡೆ ವರ್ಕ್ ಮಾಡ್ತಾ ಇದ್ದೀರಾ, ಅಥವಾ ಒಂದೇ ಕೆಲಸವನ್ನ ಮಾಡ್ತಾ ಇರ್ಬೋದು, ಸೇಮ್ ಕೆಲಸವನ್ನೇ ಬೇರೆ ಬೇರೆ ಕಂಪನಿಯಲ್ಲಿ ಮಾಡ್ತಾ ಇರ್ಬೋದು, ಒಂದೇ ಫೀಲ್ಡ್ ಅಲ್ಲೇ ಇದ್ದೀರಾ ಬಟ್ ಬೇರೆ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದೀರಾ. ಈ ತರ ಎನರ್ಜಿ ಬರ್ತಿದೆ. ಅವರು ನಿಮ್ಮ ಪರ್ಸನ್ ಏನಿದ್ದಾರೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವರ ಅಗತ್ಯತೆ ಇದ್ದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರ ಅಗತ್ಯತೆ ಮುಗೀತು ಅಂದ ತಕ್ಷಣ ನಿಮ್ಮ ನಂಬರ್ನ ಸಡನ್ ಆಗಿ ಬ್ಲಾಕ್ ಮಾಡ್ತಾರೆ, ಅಥವಾ ಸಡನ್ ಆಗಿ ನಿಮ್ಮಿಂದ ದೂರ ಆಗ್ಬಿಡ್ತಾರೆ, ಮಾಯ ಆಗ್ಬಿಡ್ತಾರೆ. ಸಡನ್ ಆಗಿ ಪ್ರತ್ಯಕ್ಷ ಆಗ್ತಾರೆ, ಸಡನ್ ಆಗಿ ಮಾಯ ಆಗ್ತಾರೆ. ಈ ತರ ಎನರ್ಜಿ ಆನ್ ಅಂಡ್ ಆಫ್. ಯಾವುದು ಕೂಡ ಕ್ಲಾರಿಟಿ ಇಲ್ಲ ಇದರಲ್ಲಿ. ಓಕೆ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಅವ್ರ ಫೀಲಿಂಗ್ಸ್ ಅಲ್ಲೂ ಕೂಡ ಒಂದಷ್ಟು ಗೊಂದಲಗಳಿರುವಂತ ಒಂದು ಎನರ್ಜಿ ಬರ್ತಿದೆ. ಈ ರೀಡಿಂಗ್ ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಮೊದಲನೇದಾಗಿ ಟಿ ಲೆಟರ್, ಸಿ, ವೈ, ವಿ, ಜೆ, ಜಿ, ಡಿ, ಎ, ಐ, ಎಸ್, ಎಲ್. ಲವ್, ಇಲ್ಲಿ ಆ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಲವ್ ಅನ್ನುವಂಥದ್ದು, ಟ್ರೂ ಲವ್ ಅನ್ನುವಂಥದ್ದು. ಸೊ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಟ್ರೂ ಲವ್ನ ಪಡ್ಕೊಳ್ಲಿಕ್ಕೆ ಸಾಹಸ ಪಟ್ಟಿದ್ರ ನಿಮ್ಮ ಲೈಫಲ್ಲಿ. ಟ್ರೂ ಲವ್ ಅಂತ ಹೇಳಿದ್ರೆ ಬರೀ ನಿಮ್ಗೆ ಹಸ್ಬೆಂಡ್ ವೈಫ್ ಅಥವಾ ಪಾರ್ಟ್ನರ್, ಲವರ್, ಫ್ರೆಂಡ್ ಅಷ್ಟೇ ಅಲ್ಲ. ಓವರ್ ಆಲ್ ಆಗಿ ನಿಮ್ಮ ಲೈಫಲ್ಲಿ ಟ್ರೂ ಲವ್ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಕಷ್ಟ ಇದೆ ನಿಮ್ಮ ಲೈಫಲ್ಲಿ ಬರೋದಿಕ್ಕೆ. ಪ್ರೀತಿ ವಿಷಯದಲ್ಲಿ ನೀವು ಒಂದಷ್ಟು ನೋವನ್ನ ಜಾಸ್ತಿಯಾಗಿ ತಗೊಂಡಿದ್ದೀರಾ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಪ್ರೀತಿಗೋಸ್ಕರ ವೇಟಿಂಗ್, ತುಂಬಾ ವರ್ಷದಿಂದನೇ ಪ್ರೀತಿಗೋಸ್ಕರ ವೇಟಿಂಗ್ ಅಲ್ಲೇ ಇರುವಂಥದ್ದು. ಇಲ್ಲಿ ಫ್ಯಾಮಿಲಿಯಿಂದನೂ ಆಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಇಂದನೂ ಆಗಿರ್ಬೋದು, ಪಾರ್ಟ್ನರ್ ಇಂದನೂ ಆಗಿರ್ಬೋದು. ಓವರ್ ಆಲ್ ಇಲ್ಲಿ ಪ್ರೀತಿ ಅನ್ನುವಂಥ ವಿಷಯದಲ್ಲಿ, ಪ್ರೀತಿ ಅಂದ್ರೆ ಬರೀ ಯಾವುದೋ ಒಂದಕ್ಕೆ ಹುಡುಗಂಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಹುಡುಗಿಗೆ ಮಾತ್ರ, ಬರೀ ಲವರ್ಸಿಗೆ ಮಾತ್ರ ಪ್ರೀತಿ ಅನ್ನೋದಲ್ಲ ಅಲ್ವಾ. ಸೊ ಅಕ್ಕ, ತಮ್ಮ, ತಂಗಿ, ಅಪ್ಪ, ಅಮ್ಮ, ಫ್ರೆಂಡ್ಸ್ ಎಲ್ಲರಲ್ಲೂ ಒಂದು ಪ್ರೀತಿ ಅನ್ನುವಂಥದ್ದು ಇದ್ದೇ ಇರತ್ತೆ. ಸೊ ಆ ಒಂದು ಪ್ರೀತಿನ ಪಡ್ಕೊಳ್ಳೋದಿಕ್ಕೆ ತುಂಬಾ ನಿಮಗೆ ಕಷ್ಟಪಡ್ತಿರುವಂಥದ್ದು ನೋಡ್ಬೋದು. ಆ ಹಾರ್ಟ್ ಅನ್ನುವಂಥದ್ದು ಕ್ಲಿಯರ್ ಆಗ್ತಾ ಇಲ್ಲ, ತುಂಬಾ ಬ್ರೇಕ್ ಆಗಿ ಬರ್ತಾ ಇರುವಂಥದ್ದು. ರೈಟ್. ಇಲ್ಲಿ ನಿಮ್ಮ ಎನರ್ಜಿ, ನಿಮ್ಮ ಪರ್ಸನ್ ಎನರ್ಜಿ. ಓಕೆ, ಇಲ್ಲಿ ಡೇಟ್ ಆಫ್ ಬರ್ತ್ ನೋಡೋಣ. 16, 18, 22, 29, 28, 2, 1, 5, 15, 16, 11, 19, 20. ಓಕೆ, ನೆಕ್ಸ್ಟ್ 23, 23, 24. ಓಕೆ, ಟ್ಯಾರೋ ಇಂದ ಏನ್ ಬರುತ್ತೆ ಚೆಕ್ ಮಾಡೋಣ. ಇದನ್ನ ಇಲ್ಲೇ ಇಟ್ಕೊಳ್ಳೋಣ, ಯಾಕಂದ್ರೆ ಏನ್ ಎನರ್ಜಿ ಬರುತ್ತೆ ಇಲ್ಲಿಂದನೂ ಕೂಡ ರಿಸೀವ್ ಮಾಡ್ಕೊಳ್ಲಿಕ್ಕೆ ಆಗುತ್ತೆ. ರೈಟ್, 1 minute. ಯಾ, ಟ್ಯಾರೋ ಇಂದ ಏನ್ ಬರುತ್ತೆ ಚೆಕ್ ಮಾಡೋಣ.
ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಕ್ವೀನ್ ಆಫ್ ವ್ಯಾಂಡ್ಸ್, 8 ಆಫ್ ವ್ಯಾಂಡ್ಸ್, 3 ಆಫ್ ಕಪ್ಸ್, Knight of Swords, 6 of Swords, King of Swords. Okay. Almost ಎನರ್ಜಿ ತುಂಬ ಹೈ ಆಗಿದೆ. 3 ಆಫ್ Swords ಬರ್ತಾ ಇದೆ ಇಲ್ಲಿ. ಓಕೆ, ದ ಸ್ಟಾರ್ ಕಾರ್ಡ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ಆದಿಪರಾಶ ಜಗನ್ನಾಥ ನೋಡ್ಬೋದು. 3 ಆಫ್ ಸಾರ್ಟ್ಸ್ ಇದೆ ಇಲ್ಲಿ. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಕೆಲವೊಂದಷ್ಟು ಸತ್ಯಗಳನ್ನ ಒಪ್ಪಿಕೊಳ್ಳೋದಿಕ್ಕೆ ನೀವು ತಯಾರಾಗಿಲ್ಲ. ಆದ್ರೆ ಅದೇ ಸತ್ಯಗಳೇ ನಿಮಗೆ ಗೊಂದಲಗಳಿಗೆ ತಳ್ಳುತ್ತಾ ಇದೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನೋಡ್ಬೋದು 6 ಆಫ್ ಸಾರ್ಟ್ಸ್, 3 ಆಫ್ ಸಾರ್ಟ್ಸ್, ನೈಟ್ ಆಫ್ ಸಾರ್ಟ್ಸ್, ಕಿಂಗ್ ಆಫ್ ಸಾರ್ಟ್ಸ್. ಆಲ್ಮೋಸ್ಟ್ ಲೈನ್ 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 ಮೇಲಿನ ಮೇಲೆ ನಿಮಗೆ ಸಾರ್ಟ್ಸ್ ಕಾರ್ಡ್ಗಳು ಬಂದಿರುವಂಥದ್ದು ಅಲ್ವಾ. ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಸ್ಟ್ರಾಂಗ್ ಆಗಿ ಒಂದು ಮೆಸೇಜ್ ಬರ್ತಾ ಇರುವಂಥದ್ದು, ನೀವು ಕಾಯ್ತಾ ಇದ್ದೀರಾ ಉತ್ತರಕ್ಕೆ ಅಂತ ಹೆಚ್ಚಾಗಿ, ಅವರಿಂದ ಉತ್ತರಗಳು ಸಿಗ್ಲಿ ಅನ್ನೋದಕ್ಕೆ ಕಾಯೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಿಮ್ಮ ಪರ್ಸನ್ ಆ ಉತ್ತರವನ್ನ ಕೊಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಅಲ್ಲಿ ಆ ಒಂದು ಕ್ಲಾರಿಟಿ ಇರಬೇಕು ಮೊದಲನೇದಾಗಿ ಅಲ್ವಾ. ನಿಮ್ಮ ಪ್ರಶ್ನೆಗಳಿಗೆ ಅವರು ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ಅವರಲ್ಲಿ ಕ್ಲಾರಿಟಿ ಇದ್ರೆ ಮಾತ್ರ ನಿಮಗೆ ಅವರು ಕ್ಲಾರಿಟಿ ಆದಂತ ಆನ್ಸರ್ ನಿಮಗೆ ಕೊಡ್ತಾರೆ. ಇಲ್ಲಿ ನಿಮಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ಮೇಲಿನ ಮೇಲೆ ಅವರಿಗೆ ಕಮಿಟ್ಮೆಂಟ್ ವಿಷಯದಲ್ಲಿ ಇರಬಹುದು, ಪ್ರೀತಿ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಏನು ಅನ್ನೋದನ್ನ ಅವ್ರ ಹತ್ರ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ನೀವು ಅವ್ರ ಹತ್ರ ಕೇಳ್ತಾ ಇದಾರೆ, ಪದೇ ಪದೇ ಕೇಳ್ತಾ ಇದಾರೆ. ಅದೆಲ್ಲ ಒಂದ್ ಕಡೆ ಅವ್ರಿಗೆ ಇರಿಟೇಟ್ ಆಗ್ತಾ ಇದೆ. ಇನ್ನೊಂದು ಎನರ್ಜಿ ಏನಂದ್ರೆ, ನೀವು ಮೇಲಿನ ಮೇಲೆ ಕೇಳ್ತಾ ಕೇಳ್ತಾ ನಿಮಗೆ ಇನ್ನೊಂದಷ್ಟು ನಿಮಗೆ ಕನ್ಫ್ಯೂಷನ್ ಆಗ್ತಿದೆ, ನಿಮ್ಮ ಪರ್ಸನ್ಗೂ ಕನ್ಫ್ಯೂಷನ್ ಆಗ್ತಾ ಇದೆ ಇಲ್ಲಿ. ಓಕೆ, ಅವರಲ್ಲಿ ಕ್ಲಾರಿಟಿ ಇದ್ರೆ ನಿಮಗೊಂದು ಕ್ಲಾರಿಟಿ ಆನ್ಸರ್ನ ಹೇಳ್ಬೋದು. ಅವರಲ್ಲಿ ಕ್ಲಾರಿಟಿ ಇಲ್ಲದೆ ಇರೋ ಕಾರಣ ಅವರು ಗೊಂದಲದಲ್ಲಿದ್ದಾರೆ. ಅವ್ರ ಗೊಂದಲನ ನಿಮಗೂ ಕೊಟ್ಬಿಟ್ಟು ನೀವು ಕನ್ಫ್ಯೂಷನ್ ಅಲ್ಲಿ ಹೋಗೋ ಹಾಗೆ ಮಾಡ್ತಾ ಇದ್ದಾರೆ. ಈ ಕಡೆ ಅವರು ಕೂಡ ಸೀರಿಯಸ್ ಆಗಿ ಇಲ್ಲಿ ಪ್ರೀತಿ ವಿಷಯದಲ್ಲಿ ಸೀರಿಯಸ್ ಆಗಿ ಕ್ಲಾರಿಟಿಯಿಂದ ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ತಾ ಇಲ್ಲ, ಹಂಚ್ಕೊಳ್ತಾ ಇಲ್ಲ. ಈ ಕಡೆ ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅವ್ರು ನಿಮಗೆ ಏನು ಕ್ಲಾರಿಟಿಯಾಗಿ ವಿಷಯ ಹೇಳ್ತಾ ಇಲ್ಲ ಅಂತ ಹೇಳಿ ನೀವು ಕನ್ಫ್ಯೂಷನ್ಗೆ ಹೋಗ್ತಾ ಇದ್ದೀರಾ. ಸೊ ಓವರ್ ಆಲ್ ಈ ಪ್ರೀತಿ ಹೆಚ್ಚಾಗಿ, ಇಲ್ಲಿ ಪ್ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬರ್ತಿರೋದೇ ಕನ್ಫ್ಯೂಷನ್ ಅನ್ನುವಂಥದ್ದು, ಗೊಂದಲದಲ್ಲೇ ಇರುವಂಥದ್ದು. ಅವರು ಗೊಂದಲದಲ್ಲಿ ಇದ್ದಾರೆ, ನೀವು ಕೂಡ ಗೊಂದಲದಲ್ಲೇ ಇದ್ದೀರಾ. ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಇಲ್ಲಿ ಬರ್ತಿರೋದು, ನಿಮ್ಮ ಸೈಲೆನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಸಹನೆ ಆಗಿರ್ಬೋದು, ನಿಮ್ಮ ತಾಳ್ಮೆ ಆಗಿರ್ಬೋದು, ಇವೆಲ್ಲವೂ ಕೂಡ ನಿಮ್ಮ ವ್ಯಕ್ತಿ ಅದನ್ನ ತುಂಬಾ ಹಗೂರವಾಗಿ ತಗೊಂಡಿದ್ದಾರೆ. ಓಕೆ, ತುಂಬಾ ಹಗೂರವಾಗಿ ತಗೊಂಡಿದ್ದಾರೆ. ಇಲ್ಲಿ ಅಷ್ಟೊಂದು ಸೀರಿಯಸ್ನೆಸ್ ಇಲ್ಲ ಈ ಪ್ರೀತಿಯಲ್ಲಿ. ತುಂಬಾ ಹುಡುಗಾಟಿಕೆಯಿಂದ ಮಾತಾಡುವಂಥದ್ದು, ಹುಡುಗಾಟಿಕೆಯಿಂದನೇ ಅವ್ರು ಇನ್ನೂ ಕೂಡ ಇದ್ದಾರೆ ಅನ್ನುವಂಥ ಒಂದು ಎನರ್ಜಿಯಲ್ಲಿ ಬರ್ತಿದೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ. ಓಕೆ, ನೋಡಬಹುದು ಇಲ್ಲಿ ಹಾರ್ಟ್ ಅಲ್ಲಿ ಕ್ರ್ಯಾಕ್ ಆಗಿರುವಂಥದ್ದು, ಬ್ರೇಕ್ ಅಲ್ವಾ. ಇಲ್ಲಿ ನಿಮ್ಮ ಪರ್ಸನ್ ಅಥವಾ ನಿಮಗೆ ಅನ್ನಿಸ್ತಾ ಇದೆ ಈ ಪ್ರೀತಿ ಬ್ರೇಕಪ್ ಆಗೋಯ್ತು, ಮುಗ್ದೋಯ್ತು, ಬ್ರೇಕ್ ಆಗುವಂತ ಸೂಚನೆ ನನಗಿಲ್ಲಿ ಸಿಗ್ತಾ ಇದೆ. ನೋ, ಇಲ್ಲಿ ಈ ಪ್ರೀತಿ ಬ್ರೇಕ್ ಆಗ್ತಿರೋಂತ ಎನರ್ಜಿ ಅಲ್ಲ. ಇಲ್ಲಿ ನೋಡಬಹುದು ಆ ಬ್ರೇಕ್ ಆಗಿರುವಂತ ಎನರ್ಜಿನ ಹೀಲ್ ಆಗುವಂತ ಪ್ರಕ್ರಿಯೆಯಲ್ಲಿ ನಿಮ್ಮ ಲವ್ ಲೈಫ್ ಅಲ್ಲಿ ನಡೀತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ಗೆ ಇರ್ಬೋದು, ನಿಮಗಿರ್ಬೋದು, ಪಾಸ್ಟ್ ಪೇನ್ ಎಲ್ಲೋ ಒಂದ್ ಕಡೆ ಅದು ನಿಮಗೆ ಟ್ರಿಗರ್ ಮಾಡ್ತಾ ಇದೆ. ಆ ಟ್ರಿಗರ್ ಮಾಡ್ತಾ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಕನೆಕ್ಟ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಪರ್ಸನ್ ಇದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಎರಡೂ ಎನರ್ಜಿನೂ ಕೂಡ ಬರ್ತಾ ಇದೆ ನನಗೆ. ನಿಮ್ಮ ಎನರ್ಜಿ ಇರ್ಬೋದು, ನಿಮ್ಮ ಪರ್ಸನ್ ಎನರ್ಜಿ ಇರ್ಬೋದು, ಇಬ್ರು ಕೂಡ ಒಂದೇ ದೋಣಿಯಲ್ಲಿ ಕಾಲಿಟ್ಟಿದ್ದೀರಾ. ಅವರು ಕೂಡ ಪಾಸ್ಟ್ ಪೇನ್ ನೋವಲ್ಲೇ ಇದ್ದಾರೆ, ನೀವು ಕೂಡ ಪಾಸ್ಟ್ ಪೇನ್ ನೋವಲ್ಲೇ ಇದ್ದೀರಾ. ಇಲ್ಲಿ ಇಬ್ರು ಲೈಫ್ ಕೂಡ ಒಂದೇ ತರ ಸೇಮ್ ಆಗಿ ಇದೆ.
ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋದು, ನೀವಿಬ್ರು ಕೂಡ ಮ್ಯಾರಿಡ್ ಆಗಿದ್ದೀರಾ, ಮದ್ವೆ ಆಗಿದ್ದೀರಾ. ಮದ್ವೆ ಆಗಿರೋರು ಎಲ್ಲೋ ಒಂದ್ ಕಡೆ ಅವ್ರ ಮ್ಯಾರಿಡ್ ಲೈಫ್ ಅಲ್ಲಿ ಏನ್ ನೋವು ತಿಂತಾ ಇದಾರೆ, ಸೇಮ್ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲೂ ಅದೇ ತರನೇ ನೋವು ತಿಂತಾ ಇದಾರೆ, ನಿಮ್ಮ ವೈಫ್ ಇಂದ, ನಿಮ್ಮ ಹಸ್ಬೆಂಡ್ ಇಂದ. ಇಬ್ರದ್ದು ಕೂಡ ಒಂದೇ ತರದ ವಿಷಯದಲ್ಲೇನೆ ಇಬ್ರು ನೋವು ತಿಂತಾ ಇರುವಂತದ್ದು ನೋಡ್ಬೋದು. ಇಲ್ಲೂ ಕೂಡ ಒಂಥರ ಇಲ್ಲಿ ಯಾವ್ದ್ರಲ್ಲೂ ಕೂಡ ಆನ್ಸರ್ ನಿಮಗೆ ಉತ್ತರನೇ ಸಿಗ್ತಾ ಇಲ್ಲ. ಎಲ್ಲ ಒಂಥರ ಗೊಂದಲ, ಯಾವ್ದಕ್ಕೂ ಕ್ಲಿಯರ್ ಆಗಿ ಆನ್ಸರ್ ಇಲ್ಲ. ಎಲ್ಲ ಏನೋ ಒಂಥರ ಪ್ರಶ್ನಾರ್ಥಕ ಚಿಹ್ನೆಯಲ್ಲೇ ಇದೆ. ಓಕೆ, ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ಈ ಬ್ರೇಕಪ್ ಏನಾಗಿದೆ ಅಥವಾ ಈ ಒಂದು ಬ್ರೇಕ್, ನಿಮ್ಮ ಡಿಸ್ಟೆನ್ಸ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಏನ್ ಬಂದಿದ್ದೀರಾ, ಇದು ಯಾವುದು ಕೂಡ ಬ್ರೇಕಪ್ ಅಲ್ಲ. ಮೊದಲನೇದಾಗಿ ಬರ್ತಿರೋದು ಆ ಬ್ರೇಕಪ್ ಏನಾಗಿದೆ, ಹಾರ್ಟ್ ಬ್ರೇಕ್ ಅನ್ನುವಂಥದ್ದು, ನೋವಾಗಿರುವಂತದ್ದು ಏನಿದೆ ಅದು ಹೀಲ್ ಆಗೋದಿಕ್ಕೆ ಆಗಿರುವಂತಹ ಒಂದು ಪ್ರಕ್ರಿಯೆ ಅನ್ನುವಂತ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಈ ಒಂದು ಗೊಂದಲಕ್ಕೆ ಕಾರಣ ಆಗಿರುವಂತದ್ದು ಪ್ರೀತಿ ಅಲ್ಲ. ಮೊದಲನೇದಾಗಿ ನಿಮ್ಮ ಗೊಂದಲಕ್ಕೆ ಕಾರಣ ಸ್ಪಷ್ಟವಾಗಿ ಉತ್ತರ ಸಿಗದೆ ಇರೋದಿಕ್ಕೆ ಈ ಕನ್ಫ್ಯೂಷನ್. ನೀವ್ ಅನ್ಕೊಂಡ್ಬಿಟ್ಟಿದ್ರಿ ಈ ಪ್ರೀತಿನೇ ಸರಿ ಇಲ್ಲ, ಈ ವ್ಯಕ್ತಿನೇ ಸರಿ ಇಲ್ಲ, ಈ ಪ್ರೀತಿ ಮಾಡಿದಕ್ಕೆ ನಂಗೆ ಈ ತರ ಲೈಫಲ್ಲಿ ಈ ತರ ಕಷ್ಟ ಬಂತು, ಈ ರೀತಿಯಾಗಿ ನೀವ್ ಯೋಚನೆ ಮಾಡ್ತಾ ಇದ್ದೀರಾ, ರೈಟ್? ಸೊ ಇಲ್ಲಿ ನಿಮಗೆ ಬರ್ತಿರೋ ಎನರ್ಜಿ, ಪ್ರೀತಿ ನಿಮಗೆ ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ತಗೊಂಡೋಗಿ ನಿಲ್ಲಿಸ್ಲಿಲ್ಲ. ನಿಮಗೆ ಉತ್ತರ ಸಿಗ್ತಾ ಇಲ್ಲ, ಸ್ಪಷ್ಟವಾಗಿ ಉತ್ತರ ಸಿಗ್ತಾ ಇಲ್ಲ ನಿಮ್ಮ ಪರ್ಸನ್ ಇಂದ, ಹಾಗಾಗಿ ಈ ಗೊಂದಲಕ್ಕೆ ಕಾರಣ ಆಗಿದೆ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇರುವಂತದ್ದು. ಓಕೆ, ಓಕೆ, ಇಲ್ಲಿ ಕೆಲವೊಬ್ಬರೊಂದಷ್ಟು ವಿಷಯಗಳನ್ನ ನೀವು ಇಲ್ಲಿ ತುಂಬಾ ಓವರ್ ಥಿಂಕಿಂಗ್ ಕೂಡ ಮಾಡ್ತಾ ಇದ್ದೀರಾ, ನೆಗೆಟಿವ್ ಆಗಿ ಯೋಚನೆಗಳನ್ನ ಮಾಡ್ತಾ ಇದ್ದೀರಾ, ಮುಂದಿನ ದಿನದಲ್ಲಿ ಏನಾಗ್ಬಿಡತ್ತಪ್ಪ ಅನ್ನೋ ಯೋಚನೆಗಳನ್ನ ಮಾಡ್ತಾ ಇದ್ದೀರಾ. ಜಡ್ಜ್ಮೆಂಟ್ ಕಾರ್ಡ್, ಫಸ್ಟ್ ಕಾರ್ಡ್ ಬಂದಿರೋದು ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಿರೋದು. ನೀವು ಮಾಡ್ಬೇಕಾಗಿರೋದು ಒಂದೇ ಕೆಲಸ ಇಲ್ಲಿ, ಏನು ಅಂತ ಹೇಳಿದ್ರೆ ನಿಮ್ಮ ಲೈಫ್ ಅನ್ನು ನೀವು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ. ತುಂಬಾ ಜನ ಏನ್ ಮಾಡ್ಬಿಟ್ಟಿದ್ದೀರಾ, ನಾನೆಲ್ಲೂ ವರ್ಕಿಗೆ ಹೋಗಲ್ಲ, ಏನು ಕೆಲಸ ಮಾಡಲ್ಲ, ನಾನು ಇದೇ ಪ್ರೀತಿಯಲ್ಲೇ ಇರ್ತೀನಿ, ಇದೇ ವ್ಯಕ್ತಿ ಜೊತೆ ಯೋಚನೆ ಮಾಡ್ಕೊಂಡಿರ್ತೀನಿ ಲೈಫಲ್ಲಿ. ಸೊ ಲೈಫ್ ಬರೀ ಪ್ರೀತಿಗೆ ಮಾತ್ರ ಸಂಬಂಧಪಟ್ಟಿಲ್ಲ. ಜೀವನ ಯಾವುದೋ ಒಂದಕ್ಕೋಸ್ಕರ ನೀವು ಜೀವನದಲ್ಲಿ ನಿಂತಿದ್ದೀರಾ, ಬದುಕ್ತಾ ಇದ್ದೀರಾ? ನೀವು ಹುಟ್ಟಿರೋದು ಬರೀ ಊಟ ಮಾಡಕ್ ಮಾತ್ರ ಹುಟ್ಟಿದ್ದೀರಾ? ನೋ, ಅಲ್ಲ ಅಲ್ವಾ? ನಿಮ್ದೇ ಆದಂತ ಒಂದು ಜವಾಬ್ದಾರಿ ಇದೆ ಅಲ್ವಾ? ನೀವು ಭೂಮಿ ಮೇಲೆ ನಿಂತಿದ್ದೀರಾ, ಭೂಮಿ ಮೇಲೆ ನೀವು ಬಂದಿದ್ದೀರಾ ಅಂದ್ರೆ ಏನೋ ಒಂದು ಉದ್ದೇಶ ಇಟ್ಕೊಂಡೇ ಬಂದಿದ್ದೀರಾ. ಇಲ್ಲಿ ಕೆಲವೊಬ್ರು ನಿಮ್ಮ ಉದ್ದೇಶನ ಮರೆತು ಬಿಟ್ಟು ಪ್ರೀತಿಯಲ್ಲೇ ಮುಳುಗಿ ಹೋಗಿದ್ದೀರಾ. ಪ್ರೀತಿ ನನ್ನ ಪರ್ಸನ್, ಪ್ರೀತಿ ನನ್ನ ಪರ್ಸನ್, ಇಷ್ಟೇ ಜಪ ಮಾಡ್ತಾ ಇದ್ದೀರಾ. ನಿಮ್ಮ ಉದ್ದೇಶ ಏನು? ಪ್ರೀತಿ ಉದ್ದೇಶನ ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದು ಉದ್ದೇಶ ಇದೆಯಾ? ಅದು ಇಂಪಾರ್ಟೆಂಟ್ ಇಲ್ಲಿ. ನಿಮ್ಮ ಲೈಫಲ್ಲಿ ಒಂದು ಪ್ರೀತಿ ಒಂದು ಭಾಗ, ಪ್ರೀತಿನೇ ಜೀವನ ಅಲ್ಲ. ಇಲ್ಲಿ ಕೆಲವೊಬ್ರು ಏನ್ ಮಾಡ್ಬಿಟ್ಟಿದ್ದೀರಾ, ಪ್ರೀತಿನೇ ಅಲ್ಲ, ಪ್ರೀತಿ ಇಲ್ಲ ಅಂದ್ರೆ ಏನು ಇಲ್ಲ, ಈ ರೀತಿಯಾಗಿ ನೀವಿಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರೋದು, ನಿಮ್ಮ ಜೀವನವನ್ನ ನೀವು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ ಅನ್ನೋದು ಯೂನಿವರ್ಸ್ ಇಂದ ರಿಪೀಟ್ ಆಗಿ ನಿಮಗೆ ಎನರ್ಜಿ ಬರ್ತಾ ಇರುವಂತದ್ದು. ಓಕೆನಾ? ಇಲ್ಲಿ ನಿಮ್ಮ ಪರ್ಸನ್ ಆಗಿರ್ಬೋದು, ನೀವಾಗಿರ್ಬೋದು, ನಿಮ್ಮನ್ನ ಕಳ್ಕೊಳ್ಳುವಂತ ಭಯದಲ್ಲಿದ್ದಾರೆ. ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ, ಅದನ್ನ ಒಪ್ಕೊಳ್ಳೋದಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ನಿಮ್ಮ ಪರ್ಸನಿಗೆ ಅದನ್ನ ನಿಮ್ಮನ್ನ ಕಳ್ಕೊಳ್ತಿದೀನಿ ಅಂತ ಭಯನ ಅವ್ರಿಗೆ ಒಪ್ಕೊಳ್ಳಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅದಕ್ಕಾಗಿ ನೀವೇನ್ ಮಾಡ್ತಾ ಇದ್ದೀರಾ, ನೀವು ನಿಮ್ ಲೈಫ್ನ ಸ್ಟಾಪ್ ಮಾಡ್ಬಿಡ್ತಿದ್ದೀರಾ, ಇಲ್ಲಿಗೆ ಆಯ್ತು, ಇಷ್ಟೇ ನನ್ನ ಲೈಫ್ ಅಂತ ಹೇಳಿ. ಓಕೆ, ಸೊ ನೀವು ಈ ಭೂಮಿ ಮೇಲೆ ಬಂದಿದ್ದೀರಾ ಅಂದ್ರೆ ಏನೋ ಉದ್ದೇಶ ಇಟ್ಕೊಂಡ್ ಬಂದಿದ್ದೀರಾ ಅಲ್ವಾ? ಸೊ ಆ ಉದ್ದೇಶವನ್ನ ಪೂರ್ತಿ ಮಾಡಿ, ಅದ್ರ ಬಗ್ಗೆ ಗಮನ ಕೊಡಿ. ಈ ರೀಡಿಂಗ್ ಅನ್ನ ನಿಮಗೆ ಬರ್ತಿರೋ ಅಂತಿಮ ಸಂದೇಶ ಏನು ಅಂತ ಹೇಳಿದ್ರೆ, ನಿಮ್ಮ ಗೊಂದಲಗಳು ಕಂಪ್ಲೀಟ್ ಆಗಿ ಮುಗಿಯತ್ತೆ ಯಾವಾಗ ನಿಮ್ಮ ಉದ್ದೇಶ ಏನಿದೆ, ನಿಮ್ಮ ಜೀವನದ ಉದ್ದೇಶ ಏನಿದೆ ಅದನ್ನ ನೀವು ಅರಿತುಕೊಂಡಾಗ, ನಿಮ್ಮ ಜೀವನದಲ್ಲಿ ನಿಮಗೆ ಏನ್ ಮಾಡ್ಬೇಕಂತ ಇದ್ರೆ ಅದನ್ನ ನೀವು ಮುಂದುವರಿಸಿದಾಗ ಮಾತ್ರ ಈ ಗೊಂದಲಗಳಿಗೆಲ್ಲ ಒಂದು ಅಂತ್ಯ, ತೆರೆ ಎಳಿತೀರ. ಓಕೆ, ಒಂದು ಮನೆಯಲ್ಲಿ ಅಡಿಗೆ ಮನೆ ಇದ್ರೆ ಮಾತ್ರ ಅದು ಮನೆ ಆಗತ್ತಾ? ಅಥವಾ ಒಂದು ಬೆಡ್ರೂಮ್ ಇದ್ರೆ ಮಾತ್ರ ಅದು ಮನೆ ಆಗತ್ತಾ? ಅಥವಾ ಒಂದು ಹಾಲ್ ಇದ್ರೆ ಅದು ಮನೆ ಆಗತ್ತಾ? ಇಲ್ಲ ಅಲ್ವಾ? ಏನ್ ಹೇಳ್ತೀವಿ, ಅದಕ್ಕೊಂದು ಹೆಸರು ಇಟ್ಟಿದೀವಿ ಅಲ್ವಾ, ಹಾಲ್, ಕಿಚನ್, ಬೆಡ್ರೂಮ್ ಅಲ್ವಾ? ಈಗ ಒಂದು ಮನೆ ಅಂತ ಹೇಳಿದ್ರೆ ಇದೆಲ್ಲದು ಇದ್ರೆ ಮಾತ್ರ ಮನೆ. ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ತೀವಿ, ಅದೊಂದು ರೂಮ್ ಅಂತ ಹೇಳ್ತೀವಿ. ಒಂದು ಗೋಡೆ, ಒಂದ್ 4 ಗೋಡೆನ ಕಟ್ಬಿಟ್ಟು ಸುಮ್ನೆ ಇಟ್ಬಿಟ್ರೆ, ಒಂದು ಡೋರ್ ಹಾಕಿ ಒಂದು ವಿಂಡೋ ಇಟ್ಬಿಟ್ರೆ ಅದೊಂದು ರೂಮ್ ಅಂತ ಹೇಳ್ತೀವಿ, ಅದೊಂದು ಮನೆ ಅಂತ ಯಾರು ಹೇಳಲ್ಲ ಅಲ್ವಾ?
ಅದರಲ್ಲಿ ಒಂದು ಕಿಚನ್, ಬೆಡ್ರೂಮ್, ಬಾತ್ರೂಮ್ ಎಲ್ಲದೂ ಇತ್ತು ಅಂತ ಹೇಳಿದ್ರೆ ಹಾ ಇದು ಒಂದು ಮನೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮ್ಮ ಲೈಫಿಗೆ ಕನೆಕ್ಟ್ ಮಾಡಿದಾಗ ಇದು ನೀವೊಂದು ಪ್ರೀತಿಯಲ್ಲೇ ಮುಳುಗೋಗಿದ್ರಿ. ಇದು ಜೀವನನ ಹಂಗಾದ್ರೆ ಪ್ರೀತಿ ಅಂತ ಹೇಳಿದ್ರೆ? ಜೀವನದಲ್ಲಿ ನೋವು ಇರ್ಬೇಕು, ಕಷ್ಟ ಇರ್ಬೇಕು, ಎಲ್ಲದೂ ಇದ್ರೆ ಮಾತ್ರ ಅದೊಂದು ಜೀವನ. ನಿಮಗೆ ಏನಾಗಿದೆ ಅಂದ್ರೆ ಬರೀ ಪ್ರೀತಿಗೆ ಕಟ್ಟು ಬಿದ್ದಿದ್ದೀರಾ. ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು ನಿಮ್ಮ ಗೊಂದಲಗಳೆಲ್ಲ ಕ್ಲಿಯರ್ ಆಗ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಕಣ್ಣನ್ನ ಓಪನ್ ಮಾಡಿ ಜೀವನದ ಬಗ್ಗೆ ಗಮನನ ಕೊಡಿ. ಆಗ ಗೊಂದಲಗಳೆಲ್ಲದೂ ಕೂಡ ಕ್ಲಿಯರ್ ಆಗತ್ತೆ. ಓಕೆ, ಅದಕ್ಕಿಂತ ಮೊದಲು ನಿಮ್ಮ ಲೈಫಲ್ಲಿ ನೀವು ನಿಮ್ಮನ್ನ ಗೌರವಿಸಿದಾಗ ಮಾತ್ರ ಇತರರು ನಿಮ್ಮನ್ನ ಗೌರವಿಸ್ತಾರೆ. ಅವಾಗ ಏನಾಗತ್ತೆ, ನೀವು ನಿಮ್ಮ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ, ನಿಮ್ ಲೈಫ್ ಬಗ್ಗೆ ನೀವು ಫೋಕಸ್ಡ್ ಆಗಿದ್ದಾರೆ ಅಂತ ಹೇಳಿದಾಗ ಯಾರೇ ಆದ್ರೂ ನಿಮ್ಮನ್ನ ಹುಡ್ಕೊಂಡ್ ಬರ್ಲೇಬೇಕು. ಸೊ ಯಾವಾಗ್ಲೂ ಈಗ ತಾಯಿ ಮಗು ಹತ್ರನೇ ಇದ್ರೆ ಆ ಮಗುವಿಗೆ ತಾಯಿಯ ವ್ಯಾಲ್ಯೂ ಗೊತ್ತಾಗಲ್ಲ. ಆ ಮಗುನ ಒಂದ್ ಸ್ವಲ್ಪ ಬಿಟ್ಟು ದೂರ ಹೋಗಿ ಅವ್ರ ಕೆಲ್ಸನ ಅವ್ರು ಮಾಡ್ತಾ ಇರ್ಬೇಕಿದ್ರೆ ಆ ಮಗು ಗೊತ್ತಾಗತ್ತೆ, ಅಯ್ಯೋ ಅಮ್ಮನ್ ಮಿಸ್ ಮಾಡ್ಕೊಳ್ತಾ ಇದೀನಲ್ಲ, ಅಳೋದಿಕ್ ಶುರು ಮಾಡುತ್ತೆ, ಅದು ಆಕ್ಟಿವಿಟಿ ಶುರು ಮಾಡುತ್ತೆ. ಸೊ ಇಲ್ಲಿ ನಿಮ್ಮ ಪ್ರೀತಿಗೂ ಅದೇ ತರನೇ ಇಲ್ಲಿ. ನೀವು ಸ್ವಲ್ಪ ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡಿದಾಗ ನಿಮ್ಮ ಪರ್ಸನಿಗೂ ಅನ್ಸತ್ತೆ, ಹೋ ಏನೋ ಇಲ್ಲೇನೋ ನಡೀತಾ ಇದೆ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ, ಅದು ಕ್ಲಿಯರ್ ಮಾಡ್ಕೊಳ್ಬೇಕು, ಸರಿ ಆಗ್ಬೇಕು, ಏನೋ ಇದೆ, ನನ್ನಿಂದ ಏನೋ ತಪ್ಪಾಗ್ತಿದೆ. ತಪ್ಪಾಗಿದೆ ನಾವು ಎಲ್ಲರಿಗೂ ಕೂಡ ಬಾಯ್ ಬಿಟ್ಟು ಹೀಗೆ ನಿನ್ ತಪ್ಪು ಈ ತರ ಇದೆ, ನೀನ್ ಈ ತರ ತಪ್ಪು ಮಾಡಿದೆ, ನೀನ್ ಈ ತರ ತಪ್ಪು ಮಾಡಿದೆ ಹೇಳೋದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡಿಸ್ಬೇಕು ಅವರಿಗೆ. ಬಾಯಿ ಬಿಟ್ಟು ಕೆಲವೊಬ್ರಿಗೆ ಹೇಳಿದ್ರೆ ಅರ್ಥ ಆಗುತ್ತೆ, ಕೆಲವೊಬ್ರಿಗೆ ಮೌನದಿಂದನೂ ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ. ಸೊ ನಿಮ್ಮ ಪರ್ಸನ್ ಯಾವ ರೀತಿಯಾಗಿ ನಿಮಗೆ ಗೊತ್ತಿರತ್ತೆ, ಆ ರೀತಿಯಾಗಿ ಅವರಿಗೆ ಹೇಳ್ಕೊಡಿ, ಅವರಿಂದ ಉತ್ತರನ ಪಡ್ಕೊಳ್ಳಿ. ಓಕೆ, ಸೊ ಯಾವುದೋ ಒಂದು ವಿಷಯಕ್ಕೆ ನೀವು ಸ್ಟಿಕ್ ಆನ್ ಆಗ್ಬಿಟ್ಟು ಲೈಫ್ ಇಷ್ಟೇ ಅಂತ ಹೇಳಿ ಒಂದು ಚೌಕಟ್ಟಲ್ಲೇ ಕುತ್ಕೊಳ್ಬಿಡಿ. ಆ ಚೌಕಟ್ಟಿನ ಹೊರತಾಗಿಯೂ ಜೀವನ ಇದೆ. ಓಕೆನಾ? ಇಲ್ಲಿ ನಿಮ್ಮ ಎನರ್ಜಿಗೆ ನಿಮ್ಮ ಪರ್ಸನ್ ಎನರ್ಜಿ, ಕರೆಂಟ್ ಎನರ್ಜಿ ಕೂಡ ಇದೇ ರೀತಿಯಾಗಿ ಬರ್ತಿರುವಂತದ್ದು. ಮುಂದಿನ ದಿನದಲ್ಲಿ ಈ ಗೊಂದಲಗಳೆಲ್ಲ ಕ್ಲಿಯರ್ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ ಮಾಡಬೇಕು. ಇಷ್ಟೇ ಇಲ್ಲಿ ಎನರ್ಜಿ ಬರ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾಳೆ ರೀಡಿಂಗ್ ಅಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಈ ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ, ಈ ರೀಡಿಂಗ್ ಪ್ರತಿಯೊಬ್ಬರಿಗೂ ಕೂಡ ಈ ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀರಾ. ಐ ಚೂಸ್ ಕ್ಲಾರಿಟಿ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ನ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟ್ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಿಮ್ಮ ಎದುರಿಗೆ ತರೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಸೊ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಅಂಡ್ ಯಾರೆಲ್ಲ ಮ್ಯಾರೇಜ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆನಿವರ್ಸರಿ. ನಿಮ್ಮೆಲ್ಲ ಪ್ರೀತಿ, ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ, ಸರಿ ಆಗಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ನಿಮ್ಮೆಲ್ಲರ ಪ್ರೀತಿಗೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಫ್ಯಾಮಿಲಿ. ನಾಳೆ ರೀಡಿಂಗಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್.